ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಇತಿಹಾಸದ ಸುವರ್ಣ ಪುಟಗಳನ್ನೊಮ್ಮೆ ತಿರುವಿ ಹಾಕಿದರೆ ಮೈ ರೋಮಾಂಚನಗೊಳಿಸುವ ಲೆಕ್ಕವಿಲ್ಲದಷ್ಟು ವೀರರ ಕಥೆಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. ಆದರೆ ಅದೆಷ್ಟೋ ಕಥೆಗಳ ನಡುವೆ 7 ಸುತ್ತಿನ ಕೋಟೆಯ ಕಲ್ಲುಗಳ ಮೇಲೆ ರಕ್ತದಲ್ಲಿ ಬರೆದಂಥ ಆ ಒಂದು ಸಾಹಸಗಾಥೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇದು ಕೇವಲ ಒಬ್ಬ ರಾಜನ ಆಳ್ವಿಕೆಯಲ್ಲ, ಇದು ಇಡೀ ನಾಡಿನ ಸ್ವಾಭಿಮಾನದ ಸಂಕೇತ. ದಿಕ್ಕು ದಿಕ್ಕುಗಳಲ್ಲೂ ಮೊಳಗಿದ ಅಸಾಮಾನ್ಯ ವಿಜಯಗಳ ವೀರಗಾಥೆ. ಆದರೆ ವಿಧಿಯಾಟ ನೋಡಿ ಕೊನೆಗೆ ಉಳಿಯುವುದು ಎದೆಗೆ ಚೂರಿ ಇಳಿಸುವಂಥ ಆ ಕರಾಳ ದ್ರೋಹದ ಕಥೆ. ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವುದು ಆ ಗಂಡುಗಲಿ, ಆ ದುರ್ಗದ ಹುಲಿ, 77 ಪಾಳೇಗಾರ ರಾಜ ವೀರ ಮದಕರಿ ನಾಯಕನ ಬಗ್ಗೆ. ಕೇವಲ 12ನೇ ವಯಸ್ಸಿಗೆ ಸಿಂಹಾಸನವೇರಿ 25 ವರ್ಷಗಳ ಕಾಲ ಅಜೇಯನಾಗಿ ಮೆರೆದ ಸರ್ದಾರ ಹೈದರಾಲಿಯಂತಹ ಚಾಣಾಕ್ಷನಿಗೂ ಸಿಂಹಸ್ವಪ್ನವಾಗಿದ್ದ ಆ ವೀರನ ರೋಚಕ ಕಥೆ ಇಲ್ಲಿದೆ. ಆದರೆ ರಣರಂಗದ ಶತ್ರುಗಳಿಗಿಂತ ತನ್ನವರೇ ಹೆಣದ ದ್ರೋಹದ ಬಲೆ ಹೆಚ್ಚು ಅಪಾಯಕಾರಿಯಾಗಿತ್ತು. ಅಷ್ಟಕ್ಕೂ ನಂಬಿಸಿ ಕುತ್ತಿಗೆ ಸೀಳಿದ ಆ ದ್ರೋಹಿಗಳು ಯಾರು? ಒಂದು ವೇಳೆ ಅಂದು ಆ ದ್ರೋಹ ನಡೆಯದೆ ಹೋಗಿದ್ದರೆ ಬಹುಶಃ ಚಿತ್ರದುರ್ಗದ ಇತಿಹಾಸವೇ ಬೇರೆಯಾಗುತ್ತಿತ್ತೇನೋ. ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಮದಕರಿ ನಾಯಕರ ಶೌರ್ಯ, ಪರಾಕ್ರಮ ಮತ್ತು ಆ ದುರಂತ ಅಂತ್ಯದ ಸಂಪೂರ್ಣ ಕಥೆಯನ್ನು ಎಳೆ ಎಳೆಯಾಗಿ ಬಿಡಿಸಿ ನೋಡೋಣ. ನಾವು ಕಥೆ ಹೇಳುತ್ತಿರುವುದು 18ನೇ ಶತಮಾನದ ಮಧ್ಯಭಾಗದ ಬಗ್ಗೆ. ಅಂದು ದಕ್ಷಿಣ ಭಾರತದ ರಾಜಕೀಯ ರಂಗ ಅಕ್ಷರಶಃ ಒಂದು ಕುದಿಯುವ ಕಡಾಯಿಯಂತಿತ್ತು. ಅತ್ತ ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಹಿಡಿತ ಸಡಿಲವಾಗುತ್ತಿದ್ದರೆ, ಇತ್ತ ಆ ರಾಜಕೀಯ ಶೂನ್ಯವನ್ನು ತುಂಬಲು ಹೊಸ ಹೊಸ ಶಕ್ತಿಗಳು ಹಸಿದ ತೋಳಗಳಂತೆ ಕಾಯುತ್ತಿದ್ದವು. ಒಂದೆಡೆ ಕೇಸರಿ ಬಾವುಟ ಹಿಡಿದ ಮರಾಠರ ಅಶ್ವದಳ ಕುದುರೆಗಳ ಕುರಪುಟದ ಸಪ್ಪಳದಲ್ಲಿ ನಾಡನ್ನೇ ನಡುಗಿಸುತ್ತಾ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಮುನ್ನುಗ್ಗುತ್ತಿತ್ತು. ಇನ್ನೊಂದೆಡೆ ದಖ್ಖನಿನ ಪ್ರಬಲ ಶಕ್ತಿ ಹೈದರಾಬಾದಿನ ನಿಜಾಮ ತನ್ನ ಅಧಿಕಾರವನ್ನು ಎಲ್ಲೆಡೆ ಹಬ್ಬಿಸಲು ತವಕಿಸುತ್ತಿದ್ದ. ಆದರೆ ಇವರಿಬ್ಬರ ನಡುವೆ ವ್ಯಾಪಾರದ ನೆಪದಲ್ಲಿ ಬಂದ ಕುತಂತ್ರ ಬ್ರಿಟಿಷರು ಮತ್ತು ಫ್ರೆಂಚರು ನಮ್ಮ ರಾಜರ ಕಚ್ಚಾಟವನ್ನೇ ಬಂಡವಾಳ ಮಾಡಿಕೊಂಡು ನಿಧಾನವಾಗಿ ತಮ್ಮ ರಾಜಕೀಯದ ಬೇಳೆ ಬೇಯಿಸಿಕೊಳ್ಳುತ್ತಿದ್ದರು. ಈ ಎಲ್ಲ ಮಹಾಶಕ್ತಿಗಳ ಸಂಘರ್ಷದ ನಡುವೆ ಕರ್ನಾಟಕದ ಕರುಳಿನಲ್ಲಿ ನೂರಾರು ಪಾಳೇಗಾರರು ತಮ್ಮದೇ ಆದ ಪುಟ್ಟ ಸಾಮ್ರಾಜ್ಯಗಳನ್ನು ಕಟ್ಟಿಕೊಂಡಿದ್ದರು. ಇವರೆಲ್ಲರೂ ಒಂದು ಕಾಲದಲ್ಲಿ ಜಗತ್ತೇ ಬೆರಗುಗೊಂಡಿದ್ದ ಸುವರ್ಣ ವಿಜಯನಗರ ಸಾಮ್ರಾಜ್ಯದ ಆಧಾರ ಸ್ತಂಭಗಳು. ಆದರೆ ಹಂಪಿಯ ಪತನದ ನಂತರ ಇವರು ಸ್ವತಂತ್ರರಾಗಿದ್ದರು. ಹರಪನಹಳ್ಳಿ, ರಾಯದುರ್ಗ, ಸವಣೂರು, ಬಿದನೂರನಂತಹ ಪಾಳೆಪಟ್ಟುಗಳು ತಮ್ಮ ಉಳಿವಿಗಾಗಿ ನಿರಂತರವಾಗಿ ಕತ್ತಿಮಸೆಯುತ್ತಿದ್ದವು. ಆದರೆ ಈ ಎಲ್ಲ ಪಾಳೆಪಟ್ಟುಗಳ ಸಾಲಿನಲ್ಲಿ ತನ್ನ ವಿಶಿಷ್ಟ ಭೌಗೋಳಿಕ ರಚನೆ ಮತ್ತು ಅಸಾಧಾರಣ ರಕ್ಷಣಾ ವ್ಯವಸ್ಥೆಯಿಂದಾಗಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದು ಅದೇ ಚಿತ್ರಕಲ್ ದುರ್ಗ. ಬೃಹತ್ ಬಂಡೆಗಳ ನಡುವೆ ಹಾವಿನಂತೆ ಹಬ್ಬಿದ ಈ 7 ಸುತ್ತಿನ ಕೋಟೆ ಶತ್ರುಗಳ ಪಾಲಿಗೆ ಕೇವಲ ಒಂದು ಕೋಟೆಯಾಗಿರಲಿಲ್ಲ, ಅದೊಂದು ಒಡೆಯಲಾಗದ ಕಬ್ಬಿಣದ ಕಡಲೆಯಾಗಿತ್ತು. ಶತ್ರುವಿನ ಫಿರಂಗಿ ಗುಂಡುಗಳಿಗೂ ಜಗ್ಗದ ಈ ಅಭೇದ್ಯ ಕೋಟೆಯೇ ಚಿತ್ರದುರ್ಗದ ಬೆನ್ನೆಲುಬಾಗಿತ್ತು. ಆಯಕಟ್ಟಿನ ಜಾಗದಲ್ಲಿದ್ದ ಈ ಕೋಟೆಯನ್ನು ಗೆದ್ದರೆ ಇಡೀ ಮಧ್ಯ ಕರ್ನಾಟಕವನ್ನೇ ತಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ಳಬಹುದೆಂದು ವೈರಿಗಳಿಗೆ ತಿಳಿದಿತ್ತು. ಇಂತಹ ಕರಾಳ ರಾಜಕೀಯ ಬಿಕ್ಕಟ್ಟಿನ ಸಮಯದಲ್ಲೇ ಚಿತ್ರದುರ್ಗದ ಆ ಸಿಂಹಾಸನಕ್ಕೆ ಒಬ್ಬ ಬಾಲಕನ ಪ್ರವೇಶವಾಗುತ್ತದೆ. ಆ ಬಾಲಕನೇ ಮುಂದೆ ಇತಿಹಾಸದಲ್ಲಿ ಅಜರಾಮರನಾದ ರಾಜ ವೀರ ಮದಕರಿ ನಾಯಕ. ಆಗ ಚಿತ್ರದುರ್ಗದ ಚುಕ್ಕಾಣಿ ಹಿಡಿದಿದ್ದವರು ರಾಜ ಕಸ್ತೂರಿ ರಂಗಪ್ಪ ನಾಯಕ. ಅವರು ಎಷ್ಟೇ ಪರಾಕ್ರಮಿಯಾಗಿದ್ದರೂ ವಿಧಿಯಾಟ ಬೇರೆಯೇ ಆಗಿತ್ತು. ಅವರಿಗೆ ವಂಶವನ್ನು ಮುಂದುವರಿಸಲು ಗಂಡು ಸಂತಾನವಿರಲಿಲ್ಲ. ಈ ಚಿಂತೆ ಇಡೀ ಸಂಸ್ಥಾನವನ್ನೇ ಕಾರ್ಮೋಡದಂತೆ ಆವರಿಸಿತ್ತು. ನನ್ನ ನಂತರ ಈ ಬಲಿಷ್ಠ ಸಾಮ್ರಾಜ್ಯವನ್ನು ಮುನ್ನಡೆಸುವವರು ಯಾರು? ವೈರಿಗಳಿಂದ ಈ ಕೋಟೆಯನ್ನು ರಕ್ಷಿಸುವವರು ಯಾರು ಎಂಬ ಪ್ರಶ್ನೆ ಅರಮನೆಯ ಗೋಡೆಗಳ ನಡುವೆ ಮಾರ್ಧನಿಸುತ್ತಿತ್ತು. ಆಗ ಈ ಬಿಕ್ಕಟ್ಟಿನ ಸಮಯದಲ್ಲಿ ನಿರ್ಣಾಯಕ ಪಾತ್ರವಹಿಸಿದ್ದು ರಾಜರ ಧರ್ಮಪತ್ನಿ ರಾಣಿ ಓಬವ್ವ ನಾಗತಿ. ರಕ್ತ ಸಂಬಂಧಕ್ಕಿಂತ ರಾಜ್ಯದ ಹಿತವೇ ಮುಖ್ಯವೆಂದು ಅರಿತ ಆ ಮಹಾತಾಯಿ ಒಂದು ದಿಟ್ಟ ನಿರ್ಧಾರಕ್ಕೆ ಬರುತ್ತಾರೆ. ತನ್ನ ಸೋದರ ಸಂಬಂಧಿ ಜಾನಕಲ್ಲಿನ ಪಾಳೇಗಾರ ಭರಮಪ್ಪ ನಾಯಕರ ಮಗನನ್ನೇ ದತ್ತು ಪಡೆದು ಅವನನ್ನೇ ಮುಂದಿನ ರಾಜನಾಗಿ ಮಾಡುವ ಐತಿಹಾಸಿಕ ತೀರ್ಮಾನವದು. ಆ ಬಾಲಕನ ಹೆಸರೇ ಮದಕರಿ.
ಆಗವನಿಗೆ ಕೇವಲ 12ರ ಎಳೆ ವಯಸ್ಸು. ರಾಜನಿಲ್ಲದ ರಾಜ್ಯ ಅರಾಜಕತೆಯ ಕತ್ತಲಲ್ಲಿ ಮುಳುಗಬಾರದೆಂದು ಅರಿತ ರಾಣಿ ಆ ಬಾಲಕನನ್ನು ದತ್ತು ಪಡೆದು 1754ರಲ್ಲಿ ಅದ್ಧೂರಿಯಾಗಿ ಪಟ್ಟಾಭಿಷೇಕ ಮಾಡಿಸುತ್ತಾರೆ. ಹೀಗೆ ಕೇವಲ 12ನೇ ವಯಸ್ಸಿನಲ್ಲಿ ಆ ಬಾಲಕ ರಾಜ ವೀರ ಮದಕರಿ ನಾಯಕನಾಗಿ ಚಿತ್ರದುರ್ಗದ ರತ್ನಖಚಿತ ಸಿಂಹಾಸನವೇರಿದ. ಪಟ್ಟಕ್ಕೇರಿದ್ದು ಎಳೆ ವಯಸ್ಸಾದರೂ ಮದಕರಿಯ ಹೆಗಲ ಮೇಲೆ ಬಿದ್ದ ಜವಾಬ್ದಾರಿ ಮಾತ್ರ ಬೆಟ್ಟದಷ್ಟಿತ್ತು. ಒಂದೆಡೆ ಹಸಿದ ತೋಳಗಳಂತೆ ಸುತ್ತುವರೆದ ಶತ್ರು ಪಾಳೇಗಾರರು, ಇನ್ನೊಂದೆಡೆ ಅಧಿಕಾರಕ್ಕಾಗಿ ಹೊಂಚು ಹಾಕುತ್ತಿದ್ದ ಆಂತರಿಕ ದ್ರೋಹಿಗಳು, ಜೊತೆಗೆ ದಿನೇ ದಿನೇ ರಾಕ್ಷಸರಂತೆ ಬೆಳೆಯುತ್ತಿದ್ದ ಹೈದರಾಲಿ ಮತ್ತು ಮರಾಠರು. ಈ ಎಲ್ಲ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಲು ಆ ಬಾಲಕನನ್ನು ಉಕ್ಕಿನಂತೆ ಸಿದ್ಧಪಡಿಸುವ ಗುರುತರ ಜವಾಬ್ದಾರಿಯನ್ನು ಸ್ವತಃ ರಾಜಮಾತೆ ಓಬವ್ವ ನಾಗತಿಯವರೇ ವಹಿಸಿಕೊಂಡರು. ರಾಜಮಾತೆಯ ಕಣ್ಗಾವಲಿನಲ್ಲಿ ಮದಕರಿಯ ಶಿಕ್ಷಣ ಆರಂಭವಾಯಿತು. ಕೇವಲ ಅಕ್ಷರಾಭ್ಯಾಸವಲ್ಲ, ಅದರ ಜೊತೆಗೆ ಅಪಟ್ಟ ಕ್ಷಾತ್ರವಿದ್ಯೆ, ಕತ್ತಿವರಸೆ, ಮೈ ನವಿರೇಳಿಸುವ ಕುದುರೆ ಸವಾರಿ, ಗುರಿತಪ್ಪಡ ಬಿಲ್ಲು ವಿದ್ಯೆ, ಹೀಗೆ ಪ್ರತಿಯೊಂದು ರಣತಂತ್ರವನ್ನು ಕರಗತ ಮಾಡಿಕೊಂಡ ಆತ ನೋಡುತ್ತಲೇ ಒಬ್ಬ ಪರಿಪೂರ್ಣ ಯೋಧನಾಗಿ ರೂಪುಗೊಂಡ. ಅವನ ವ್ಯಕ್ತಿತ್ವವೇ ಒಂದು ಸೋಜಿಗ. ಕವಿಗಳು ಬಣ್ಣಿಸಿದಂತೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಹೌದು, ರಣರಂಗದಲ್ಲಿ ಶತ್ರುಗಳ ಪಾಲಿಗೆ ಅವನು ಸಿಡಿಲಿನಂತಹ ವಜ್ರಾಯುಧ, ಆದರೆ ತನ್ನ ಪ್ರಜೆಗಳ ಪಾಲಿಗೆ ಹೂವಿಗಿಂತ ಮೃದುವಾದ ವಾತ್ಸಲ್ಯಮಯಿ. ತನ್ನ ತೀಕ್ಷ್ಣ ಬುದ್ಧಿ ಮತ್ತು ನಾಯಕತ್ವದ ಗುಣಗಳಿಂದ ಅವನು ಕೇವಲ ಹೆಸರಿಗೆ ರಾಜನಾಗಿ ಉಳಿಯಲಿಲ್ಲ. ಚಿತ್ರದುರ್ಗದ ಕೋಟೆಯಂತೆಯೇ ಅಚಲವಾದ ಶಕ್ತಿಯಾಗಿ ಬೆಳೆದ ಆತ ಆಡಳಿತದ ಲಗಾಮನ್ನು ಸಂಪೂರ್ಣವಾಗಿ ತನ್ನ ಕೈಗೆ ತೆಗೆದುಕೊಳ್ಳಲು ಸಿದ್ಧನಾಗಿದ್ದ. ಸಿಂಹಾಸನವೇರಿದ್ದು ತಕ್ಷಣವೇ ಮದಕರಿ ನಾಯಕನಿಗೆ ಎದುರಾದದ್ದು ಹೂವಿನ ಹಾದಿಯಲ್ಲ, ಮುಳ್ಳಿನ ದಾರಿ. ಅವನ ಮೊದಲ ಸವಾಲು ಬಂದಿದ್ದು ಹೊರಗಿನವರಿಂದಲ್ಲ, ನೆರೆಯ ಪಾಳೇಗಾರರಿಂದಲೇ. ಹುಲಿಮರಿ ಇನ್ನೂ ಚಿಕ್ಕದಿದೆ, ಆಡಳಿತ ನಡೆಸುತ್ತಿರುವುದು ಒಬ್ಬ ಮಹಿಳೆ, ದುರ್ಗವನ್ನು ಕಬಳಿಸಲು ಇದೇ ಸುಸಮಯ ಎಂದು ಆಲೋಚಿಸಿದ ವೈರಿಗಳು ಹಸಿದ ಹದ್ದುಗಳಂತೆ ಕೋಟೆಯ ಮೇಲೆ ಕಣ್ಣಿಟ್ಟರು. ಆದರೆ ಆ ವೈರಿಗಳ ಲೆಕ್ಕಾಚಾರ ತಲೆಕೆಳಗಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ರಾಜಮಾತೆಯ ಚಾಣಾಕ್ಷ ತಂತ್ರಗಾರಿಕೆ ಮತ್ತು ಯುವ ಮದಕರಿಯ ರಣೋತ್ಸಾಹದ ಮುಂದೆ ಶತ್ರುಗಳು ತರೆಗೆಲೆಗಳಂತೆ ಹಾರಿಹೋದರು. ಅದರಲ್ಲೂ ವಿಶೇಷವಾಗಿ ಮಾಯಕೊಂಡದ ಬಳಿ ನಡೆದ ಆ ಭೀಕರ ಕದನ. ಅಲ್ಲಿ ಶತ್ರು ಸೈನ್ಯವನ್ನು ಧೂಳಿಪಟ ಮಾಡುವ ಮೂಲಕ ಆತ ತನ್ನ ತಾಕತ್ತು ಏನೆಂಬುದನ್ನು ಇಡೀ ನಾಡಿಗೆ ಸಾರಿ ಹೇಳಿದ. ಕೇವಲ ಕೋಟೆಯ ರಕ್ಷಣೆಗಷ್ಟೇ ಸೀಮಿತವಾಗುವುದು ಆ ವೀರನ ಜಾಯಮಾನವಾಗಿರಲಿಲ್ಲ. ಬೆಳೆಯುತ್ತಾ ಅವನ ಮಹತ್ವಾಕಾಂಕ್ಷೆಯು ಗಡಿದಾಟಿತು. ಹರಪನಹಳ್ಳಿ, ರಾಯದುರ್ಗ, ಸವಣೂರಿನಂತಹ ಬಲಿಷ್ಠ ಪಾಳೇಗಾರರ ಕೋಟೆಗಳ ಮೇಲೆಯೂ ಮದಕರಿಯ ಕೇಸರಿ ಬಾವುಟ ಹಾರಾಡಿತು. ಎದುರಾಳಿಗಳೆಲ್ಲ ಮಂಡಿಯೂರಿ ಚಿತ್ರದುರ್ಗದ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು. ಈ ಅಪ್ರತಿಮ ವಿಜಯಗಳ ಸುದ್ದಿ ಕಾಡ್ಗಿಚ್ಚಿನಂತೆ ದಕ್ಷಿಣ ಭಾರತದಾದ್ಯಂತ ಹಬ್ಬಿತು. ಹಳ್ಳಿಗಳಲ್ಲೂ ಮದಕರಿಯ ಪರಾಕ್ರಮದ ಕಥೆಗಳು ಮೊಳಗಿದವು. ಆಬಾಲವೃದ್ಧರಾದಿಯಾಗಿ ಜನರೆಲ್ಲರೂ ಅವನನ್ನು ಬಾಯ್ತುಂಬಾ ಕೊಂಡಾಡಿದರು. ಅಂದಿನಿಂದ ಆತ ಕೇವಲ ಮದಕರಿ ನಾಯಕನಲ್ಲ, ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಕ್ಷಾತ್ ಗಂಡುಗಲಿ ಮದಕರಿ ನಾಯಕ. ಆ ಸಮಯದಲ್ಲಿ ಚಿತ್ರದುರ್ಗದ ಅಸಲಿ ರಕ್ಷಾ ಕವಚವೇ ಅಲ್ಲಿನ ವೀರ ಬೇಡರ ಪಡೆ. ತಮ್ಮ ನಾಡು ಮತ್ತು ನಾಯಕನಿಗಾಗಿ ಪ್ರಾಣವನ್ನೇ ಪಣಕ್ಕಿಡುವ ಸಾವಿರಾರು ಬೇಡ ಸೈನಿಕರೇ ಮದಕರಿಯ ಬಲದ ತೋಳುಗಳಾಗಿದ್ದರು. ಈ ಕಲ್ಲು ಮುಳ್ಳಿನ ಬೆಟ್ಟಗಳ ಅಣುವಣುವು ಇವರಿಗೆ ಪರಿಚಯ. ಬಂಡೆಗಳ ಮರೆಯಲ್ಲಿ ಅವಿತು ಮಿಂಚಿನಂತೆ ಬಂದು ಮಾಯವಾಗುವ ಇವರ ಗೆರಿಲ್ಲಾ ಯುದ್ಧತಂತ್ರಕ್ಕೆ ಎಂತಹ ಬಲಿಷ್ಠ ಶತ್ರು ಸೈನ್ಯವೂ ಹೌಹಾರಿ ಹೋಗುತ್ತಿತ್ತು. ನಿಜಕ್ಕೂ ಅವರು ಶತ್ರುಗಳ ಪಾಲಿನ ದುಸ್ವಪ್ನವಾಗಿದ್ದರು. ಆತನ ವ್ಯಕ್ತಿತ್ವ ಕೇವಲ ರಣರಂಗದ ರಕ್ತದ ಕಲೆಗಳಿಗೆ ಸೀಮಿತವಾಗಿರಲಿಲ್ಲ. ಕತ್ತಿ ಹಿಡಿದ ಆ ಕೈಗಳೇ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ರೈತನ ಮೊಗದಲ್ಲಿ ನಗುವರಳಿಸಿದವು. ಮದಕರಿ ನಾಯಕ ಓರ್ವ ಶ್ರೇಷ್ಠ ಆಡಳಿತಗಾರನಾಗಿ ಪ್ರಜೆಗಳ ಕಷ್ಟಕ್ಕೆ ಸ್ಪಂದಿಸುವ ಮನೆಯ ಮಗನಾದ. ಅಷ್ಟೇ ಅಲ್ಲ, ಅವನ ಆಳ್ವಿಕೆಯಲ್ಲಿ ಚಿತ್ರದುರ್ಗ ಕೇವಲ ಕಲ್ಲಿನ ಕೋಟೆಯಾಗಿ ಉಳಿಯಲಿಲ್ಲ. ಅದು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ತವರು ಮನೆಯಾಗಿ ಕಂಗೊಳಿಸಿತು. ಆದರೆ ಈ ಅಪ್ರತಿಮ ವಿಜಯ ಯಾತ್ರೆಗೆ ಲಗಾಮು ಹಾಕಲು ದಕ್ಷಿಣದ ಕ್ಷಿತಿಜದಲ್ಲಿ ಒಂದು ಪ್ರಚಂಡ ಶಕ್ತಿ ಉದಯಿಸುತ್ತಿತ್ತು. ಆ ಶಕ್ತಿಯೇ ಮೈಸೂರಿನ ಹುಲಿ ಹೈದರಾಲಿ. ಆ ಒಂದು ಶಕ್ತಿಯೊಂದಿಗಿನ ಸಂಘರ್ಷ ಮುಂದೆ ಚಿತ್ರದುರ್ಗದ ಇತಿಹಾಸದಲ್ಲೇ ಅತ್ಯಂತ ರಕ್ತಸಿಕ್ತ ಮತ್ತು ರೋಚಕ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಹೈದರಾಲಿ
18ನೇ ಶತಮಾನದ ಭಾರತದ ಇತಿಹಾಸದಲ್ಲಿ ಇದೊಂದು ಬರೀ ಹೆಸರಲ್ಲ, ಒಂದು ಸಂಚಲನ. ಮೈಸೂರು ಒಡೆಯರ ಸೈನ್ಯದಲ್ಲಿ ಒಬ್ಬ ಸಾಮಾನ್ಯ ಕಾಲಾಳು ಸೈನಿಕನಾಗಿ ಸೇರಿ ಕೇವಲ ತನ್ನ ಚಾಣಾಕ್ಷ ಬುದ್ಧಿ ಮತ್ತು ಅಸಾಧಾರಣ ರಣತಂತ್ರದಿಂದ ಹಂತ ಹಂತವಾಗಿ ಏರಿ ಕೊನೆಗೆ ಇಡೀ ಮೈಸೂರು ಸಂಸ್ಥಾನವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದು ಸರ್ವಾಧಿಕಾರಿಯಾಗಿ ಬೆಳೆದ ಚಾಕಚಕ್ಯತೆ ಅವನದ್ದು. ಹೈದರನ ಗುರಿ ಬಹಳ ಸ್ಪಷ್ಟವಾಗಿತ್ತು. ತನ್ನ ಸುತ್ತಮುತ್ತಲಿನ ಸಣ್ಣಪುಟ್ಟ ರಾಜ್ಯಗಳನ್ನೆಲ್ಲ ನುಂಗಿ ಹಾಕಿ ಮೈಸೂರನ್ನು ದಕ್ಷಿಣ ಭಾರತದ ಏಕೈಕ ಮಹಾಶಕ್ತಿಯನ್ನಾಗಿ ಮಾಡುವುದು. ಆತನ ಈ ಸಾಮ್ರಾಜ್ಯ ವಿಸ್ತರಣೆಯ ಹಸಿವಿಗೆ ಅಜೇಯವಾದ ಅಡ್ಡಗೋಡೆಯಂತೆ ಎದೆಯುಬ್ಬಿಸಿ ನಿಂತಿದ್ದು ಒಂದೇ ಶಕ್ತಿ, ಅದೇ ಚಿತ್ರದುರ್ಗದ ಆ ಕಲ್ಲಿನ ಕೋಟೆ ಮತ್ತು ಅದರ ಒಡೆಯ ರಾಜ ಮದಕರಿ ನಾಯಕ. ಆದರೆ ವಿಧಿಯಾಟ ನೋಡಿ, ಬದ್ಧ ವೈರಿಗಳಾಗುವ ಮುನ್ನ ಇವರಿಬ್ಬರ ನಡುವೆ ಇದ್ದಿದ್ದು ಗಾಢವಾದ ಸ್ನೇಹ ಸಂಬಂಧ. ಚಾಣಾಕ್ಷನಾದ ಹೈದರಾಲಿಗೆ ತಿಳಿದಿತ್ತು, ತನ್ನ ಮಹತ್ವಾಕಾಂಕ್ಷೆ ಈಡೇರಬೇಕಾದರೆ ಮದಕರಿಯಂತಹ ಪರಾಕ್ರಮಿಯ ಸ್ನೇಹ ಅತ್ಯಗತ್ಯ ಎಂದು. 1764ರಲ್ಲಿ ಮರಾಠರ ವಿರುದ್ಧದ ಯುದ್ಧದಲ್ಲಿ ಸೋಲುವ ಭೀತಿ ಎದುರಾದಾಗ ಹೈದರ್ ಕೈ ಚಾಚಿದ್ದು ಇದೇ ಮದಕರಿಯ ಕಡೆಗೆ. ಅಂದು ರಣರಂಗದಲ್ಲಿ ಮದಕರಿಯ ವೀರ ಬೇಡರ ಪಡೆ ತೋರಿದ ಪ್ರಚಂಡ ಶೌರ್ಯವೇ ಹೈದರನಿಗೆ ಸೋಲಿನ ದವಡೆಯಿಂದ ಗೆಲುವು ತಂದುಕೊಟ್ಟಿತು. ಆದರೆ ಬೆಂಕಿಗೆ ತುಪ್ಪ ಸುರಿದಂತೆ ಈ ಸ್ನೇಹ ಹೆಚ್ಚು ಕಾಲ ಉಳಿಯಲಿಲ್ಲ. ಮದಕರಿ ನಾಯಕ ಹುಟ್ಟದ ಸ್ವಾಭಿಮಾನಿ. ಹೈದರನಂತಹ ಸರ್ವಾಧಿಕಾರಿಯ ಎದುರು ತಲೆಬಾಗಿ ಸಾಮಂತನಾಗಿರಲು ಅವನ ಕ್ಷಾತ್ರ ರಕ್ತ ಒಪ್ಪಲಿಲ್ಲ. ಹೈದರನಿಗೆ ತಿಳಿಯದಂತೆ ಮರಾಠರೊಂದಿಗೆ ರಹಸ್ಯ ಮೈತ್ರಿ ಬೆಳೆಸಿದ. ಯಾವಾಗ ಈ ಸುದ್ದಿ ಹೈದರನ ಕಿವಿಗೆ ಬಿತ್ತೋ ಅವನ ಕೋಪ ಜ್ವಾಲಾಮುಖಿಯಂತೆ ಸ್ಫೋಟಿಸಿತು. ಅಂದೇ ಅವನು ಘೋರ ಶಪಥ ಮಾಡಿದ, ಇನ್ನು ಆ ಚಿತ್ರದುರ್ಗ ನನ್ನ ಸಾಮ್ರಾಜ್ಯದ ಭಾಗವಾಗಲೇಬೇಕು ಎಂದು. ಒಂದಲ್ಲ ಎರಡಲ್ಲ, ಹೈದರಾಲಿ ತನ್ನ ಸಾಗರದಂತಹ ಸೈನ್ಯದೊಂದಿಗೆ ಚಿತ್ರದುರ್ಗದ ಮೇಲೆ ಎರಗಿ ಬಂದಿದ್ದು ಹಲವು ಬಾರಿ. ಆದರೆ ಆ 7 ಸುತ್ತಿನ ಉಕ್ಕಿನಂತಹ ಕಲ್ಲಿನ ಕೋಟೆಯನ್ನು ಭೇದಿಸಲು ಅವನಿಂದ ಸಾಧ್ಯವಾಗಲೇ ಇಲ್ಲ. ಬಂಡೆಗಳ ಮರೆಯಿಂದ ಸಿಡಿಲಿನಂತೆ ಎರಗಿ ಬರುತ್ತಿದ್ದ ಮದಕರಿಯ ಸೈನಿಕರ ಗೆರಿಲ್ಲಾ ಪೆಟ್ಟಿಗೆ ಹೈದರನ ಸೈನ್ಯ ತತ್ತರಿಸಿ ಹೋಯಿತು. ಅನಿವಾರ್ಯವಾಗಿ ಪ್ರತಿ ಬಾರಿಯೂ ಆತ ಸೋಲಿನ ಭಾರ ಹೊತ್ತು ತಲೆ ತಗ್ಗಿಸಿ ಹಿಂತಿರುಗಬೇಕಾಯಿತು. ನೇರ ಯುದ್ಧದಲ್ಲಿ ಸೋತ ಹೈದರಾಲಿ ಕಪಟದ ದಾರಿಯನ್ನು ಹಿಡಿದ. ಅವನ ಹಸಿದ ಕಣ್ಣು ಬಿದ್ದಿದ್ದು ಕೋಟೆಯ ಆ ಕಿರಿದಾದ ರಹಸ್ಯ ಕಿಂಡಿಯ ಮೇಲೆ. ಸೈನಿಕರು ಆ ಕಿಂಡಿಯ ಮೂಲಕ ಇರುವೆಗಳಂತೆ ಒಳನುಸಳಲು ಆರಂಭಿಸಿದರು. ಆದರೆ ಅವರಿಗೆ ತಿಳಿಯದ ವಿಷಯವೊಂದಿತ್ತು. ಅಲ್ಲಿ ಕಾವಲಿದ್ದಿದ್ದು ಕೇವಲ ಕೋಟೆ ಗೋಡೆಯಲ್ಲ, ಸಾಕ್ಷಾತ್ ವೀರತೆಯ ಪ್ರತೀಕ, ಕಾವಲುಗಾರನ ಪತ್ನಿ ಓಬವ್ವ. ಊಟಕ್ಕೆ ಹೋದ ಗಂಡನ ಬದಲು ಕೈಯಲ್ಲಿ ಭತ್ತ ಕುಟ್ಟುವ ಒನಕೆ ಹಿಡಿದು ನಿಂಪ ಆಕೆ ಆ ಕಿಂಡಿಯಿಂದ ತಲೆ ಹಾಕಿದ ಪ್ರತಿಯೊಬ್ಬ ಶತ್ರುವಿನ ತಲೆಗೂ ಒನಕೆಯಿಂದಲೇ ಬಾರಿಸಿ ಸದ್ದಿಲ್ಲದಂತೆ ರಕ್ತದ ಓಕುಳಿಯಾಡಿದಳು. ಅಬಲೆ ಎಂದು ಕರೆಸಿಕೊಳ್ಳುವ ಒಬ್ಬ ಸಾಧಾರಣ ಮಹಿಳೆ ರಣಚಂಡಿಯಾದ ಕ್ಷಣವದು. ಕೇವಲ ಒಂದು ಮರದ ಒನಕೆಯಿಂದ 100 ವೈರಿಗಳ ರುಂಡ ಚಂಡಾಡಿದ ಆ ಘಟನೆ ಕೇವಲ ಒಂದು ಕಥೆಯಲ್ಲ, ಅದು ಚಿತ್ರದುರ್ಗದ ಮಣ್ಣಿನ ಗುಣ. ಅಲ್ಲಿನ ಜನರ ಸ್ವಾಭಿಮಾನ ಮತ್ತು ಅಪ್ರತಿಮ ಧೈರ್ಯಕ್ಕೆ ಇಂದಿಗೂ ಇದೊಂದು ಜ್ವಲಂತ ಸಾಕ್ಷಿ. ರಣರಂಗದಲ್ಲಿ ಆ ಗಂಡುಗಲಿಯನ್ನು ಸೋಲಿಸುವುದು ಅಸಾಧ್ಯ ಎಂದು ಹೈದರಾಲಿಗೆ ಖಾತ್ರಿಯಾಯಿತು. ಆಗ ಅವನು ತನ್ನ ಬತ್ತಳಿಕೆಯಲ್ಲಿದ್ದ ಅತ್ಯಂತ ಹೀನಾಯ ಅಸ್ತ್ರವನ್ನು ಪ್ರಯೋಗಿಸಿದ, ಅದೇ ವಂಚನೆ. ಹೊರಗಿನಿಂದ ಫಿರಂಗಿ ಇಟ್ಟು ಹೊಡೆದರೂ ಜಗ್ಗದ ಈ ಕೋಟೆಯನ್ನು ಒಳಗಿನಿಂದಲೇ ಒಡೆಯಬೇಕು ಎಂದು ನಿರ್ಧರಿಸಿದ. ಬರೋಬ್ಬರಿ 7 ಸುತ್ತಿನ ಕೋಟೆಯನ್ನೇ ನಡುಗಿಸಿದ ಚಿತ್ರದುರ್ಗದ ಪತನದ ಆ ರಕ್ತಸಿಕ್ತ ಅಧ್ಯಾಯ ಇಲ್ಲಿಂದಲೇ ಪ್ರಾರಂಭವಾಯಿತು. ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಕಟು ಸತ್ಯವಿದು. ಒಂದು ಬಲಿಷ್ಠ ಕೋಟೆಯ ಪತನಕ್ಕೆ ಹೊರಗಿನ 100 ಶತ್ರುಗಳಿಗಿಂತ ಒಳಗಿನ ಒಬ್ಬ ಮಿತ್ರದ್ರೋಹಿಯೇ ಹೆಚ್ಚು ಅಪಾಯಕಾರಿ. ದುರದೃಷ್ಟವಶಾತ್ ಮದಕರಿ ನಾಯಕನ ವಿಷಯದಲ್ಲೂ ಆಗಿದ್ದು ಅದೇ. ನೇರ ಯುದ್ಧದಲ್ಲಿ ಸೋತು ಶೂನ್ಯವಾಗಿದ್ದ ಹೈದರಾಲಿ ಅಂತಿಮವಾಗಿ ಕುತಂತ್ರದ ಬೆಲೆಯನ್ನು ಬೀಸಿದ. ವಿಧಿಯಾಟವೆಂದರೆ ಮದಕರಿಯ ಆಸ್ಥಾನದಲ್ಲೂ ಚಿನ್ನದಾಸಗಿ ಬಾಯಿಬಿಡುವ, ಹೆತ್ತ ತಾಯಿಯಂತಶ ನಾಡಿಗೆ ದ್ರೋಹ ಬಗೆಯುವ ಕಪಟಿ ಅಧಿಕಾರಿಗಳಿದ್ದರು. ಆ ದ್ರೋಹಿಗಳ ಪೈಕಿ ಅಗ್ರಗಣ್ಯನಾಡಿ ನಿಂತವನು ಸ್ವತಃ ಮದಕರಿಯ ಆಪ್ತ ವಲಯದಲ್ಲಿದ್ದ ಪ್ರಧಾನಿ ಕಳ್ಳಿ ನರಸಪ್ಪಯ್ಯ. ಹೈದರಾಲಿ ನೀಡಿದ ಅಧಿಕಾರದ ಆಸೆ ಮತ್ತು ಅಪಾರ ಧನದ ರಾಶಿಗೆ ಅವನಲ್ಲಿದ್ದ ಸ್ವಾಮಿನಿಷ್ಠೆ ಸುಟ್ಟು ಬೂದಿಯಾಯಿತು.
ಅನ್ನ ನೀಡಿದ ರಾಜನಿಗೆ ಕನ್ನ ಹಾಕಲು ನಿರ್ಧರಿಸಿದ ಆ ನೀಚ ಚಿತ್ರದುರ್ಗದ ಅಭೇದ್ಯ ಕೋಟೆಯ ರಹಸ್ಯಗಳನ್ನು ಒಂದೊಂದಾಗಿ ಹೈದರನ ಕಾಲಬುಡಕ್ಕೆ ತಂದು ಸುರಿಯಲಾರಂಭಿಸಿದ. ಅವನ ದ್ರೋಹ ಕೇವಲ ಮಾಹಿತಿಗೆ ಸೀಮಿತವಾಗಿರಲಿಲ್ಲ, ಅದು ಕತ್ತಿಗಿಂತ ಹರಿತವಾಗಿತ್ತು. ಕೋಟೆಯ ದುರ್ಬಲ ಗೋಡೆಗಳು ಯಾವುವು, ಯಾವ ಕತ್ತಲ ರಾತ್ರಿಯಲ್ಲಿ ದಾಳಿ ಮಾಡಬೇಕು ಎಂಬ ರಹಸ್ಯ ದ್ವಾರಗಳ ಸಂಪೂರ್ಣ ನಕ್ಷೆಯನ್ನೇ ಶತ್ರುಗಳ ಮುಂದಿಟ್ಟ. ಇದಕ್ಕಿಂತ ಘೋರವಾದ ಸಂಗತಿ ಎಂದರೆ, ಯುದ್ಧದ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ಕೋಟೆಯ ಫಿರಂಗಿಗಳು ಶತ್ರುಗಳ ಮೇಲೆ ಬೆಂಕಿಯುಗುಳಬೇಕಾದಾಗ ಅದಕ್ಕೆ ಬೇಕಾದ ಮದ್ದುಗುಂಡುಗಳೇ ಇಲ್ಲದಂತೆ ಮಾಡಿದ. ಸ್ವಂತ ಸೈನ್ಯವನ್ನೇ ನಿರಾಯುಧಗೊಳಿಸಿ ಸಾವಿನ ದವಡೆಗೆ ದೂಡಿದ ಪಾಪಿಯವನು. ಹೊರಗೆ ಶತ್ರುಗಳು, ಒಳಗೆ ದ್ರೋಹಿಗಳು, ಇದರ ನಡುವೆ ರಾಜನಿಗೆ ಅತಿದೊಡ್ಡ ಆಘಾತ ಕಾದಿತ್ತು. ಚಿತ್ರದುರ್ಗದ ಬೆನ್ನೆಲುಬಾಗಿದ್ದ ರಾಜಗುರುಗಳ ಆಶೀರ್ವಾದವೂ ದೂರವಾಯಿತು. ನಿರಂತರ ರಕ್ತಪಾತ ಮತ್ತು ಸಾವು ನೋವುಗಳಿಂದ ನೊಂದಿದ್ದ ಮುರುಘಾಮಠದ ಸ್ವಾಮಿಗಳು ಮದಕರಿಗೆ ಯುದ್ಧ ನಿಲ್ಲಿಸಿ ಶಾಂತಿಯ ಒಪ್ಪಂದ ಮಾಡಿಕೊಳ್ಳುವಂತೆ ಕಟುವಾಗಿ ಸಲಹೆ ನೀಡಿದರು. ಆದರೆ ಸ್ವಾಭಿಮಾನಿ ಮದಕರಿಗೆ ಶರಣಾಗತಿಗಿಂತ ವೀರ ಮರಣವೇ ಮೇಲು. ಈ ತಾತ್ವಿಕ ಸಂಘರ್ಷ ರಾಜನನ್ನು ಮಾನಸಿಕವಾಗಿ ಪೂರ್ತಿ ಒಂಟಿಯಾಗಿಸಿತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ತನ್ನ ತೋಳಬಲದ ಮೇಲಿನ ಅತಿಯಾದ ಆತ್ಮವಿಶ್ವಾಸ ಮದಕರಿಯ ಕಣ್ಣಿಗೆ ತೆರೆ ಎಳೆದಿತ್ತು. ಸಾಕ್ಷಾತ್ ರಾಜಗುರುಗಳ ಹಿತವಚನವನ್ನೇ ಆತ ಕಡೆಗಣಿಸಿದ. ಇದರಿಂದ ತೀವ್ರವಾಗಿ ನೊಂದ ಸ್ವಾಮಿಗಳು ನುಡಿದ ಆ ಒಂದು ಮಾತು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಅನುರಣಿಸುತ್ತಿದೆ: ಹಂಗಿನ ಅರಮನೆಗಿಂತ ಬಂಗಾರದ ಗುಡಿಲೇಸು. ಹೀಗೆ ಹೇಳಿ ಅವರು ದುರ್ಗವನ್ನು ತೊರೆದಾಗ ಆ ಕೋಟೆಯ ಮೇಲಿದ್ದ ದೈವದ ರಕ್ಷಾ ಕವಚವೇ ಕಳಚಿದಂತಾಯಿತು. ಅದು ಮುಂಬರುವ ವಿನಾಶದ ಅಶುಭ ಶಕುನವಾಗಿತ್ತು. ಪರಿಸ್ಥಿತಿ ಕೈಮೀರಿತ್ತು. ಒಂದೆಡೆ ನಂಬಿದವರಿಂದಲೇ ಕಹಿ ದ್ರೋಹ, ಇನ್ನೊಂದೆಡೆ ಕೈಬಿಟ್ಟ ರಾಜಗುರುಗಳು, ಮತ್ತೊಂದೆಡೆ ಬಿಡುವಿಲ್ಲದೆ ಎರಗುತ್ತಿದ್ದ ಹೈದರನ ಸೈನ್ಯ. ಪಾಪ ಮದಕರಿ ನಾಯಕ ಏಕಕಾಲದಲ್ಲಿ 10 ರಂಗಗಳಲ್ಲಿ ಒಂಟಿಯಾಗಿ ಹೋರಾಡುತ್ತಿದ್ದ. ಹೊರಗಿನಿಂದ ನೋಡಲು ಕೋಟೆಯ ಗೋಡೆಗಳೇನೋ ಇನ್ನೂ ಭದ್ರವಾಗಿಯೇ ಇದ್ದವು. ಆದರೆ ಒಳಗಿನ ನಂಬಿಕೆಯ ಅಡಿಪಾಯವೇ ಬುಡಮೇಲಾಗಿ ಇಡೀ ಸಾಮ್ರಾಜ್ಯ ಅಲುಗಾಡಲು ಪ್ರಾರಂಭಿಸಿತ್ತು. ಯುದ್ಧ ತಿಂಗಳುಗಟ್ಟಲೆ ಮುಂದುವರೆಯಿತು. ಮದಕರಿ ನಾಯಕ ಮತ್ತು ಅವನ ನಿಷ್ಠಾವಂತ ಬೇಡರ ಪಡೆ ರಣರಂಗದಲ್ಲಿ ಹಸಿದ ಸಿಂಹಗಳಂತೆ ಘರ್ಜಿಸಿ ಹೋರಾಡಿದರು. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಒಳಗಿನ ದ್ರೋಹದಿಂದಾಗಿ ಆಹಾರ ಮತ್ತು ನೀರಿನ ಸರಬರಾಜು ನಿಂತು ಹೋಯಿತು. ಫಿರಂಗಿಗಳಿಗೆ ಮದ್ದುಗುಂಡುಗಳು ಬರಿದಾದವು. ಹೊಟ್ಟೆಗೆ ಹಿಡಿ ಅನ್ನವಿಲ್ಲದಿದ್ದರೂ ಕೈಯಲ್ಲಿ ಕತ್ತಿ ಹಿಡಿದು ನಿಂತಿದ್ದ ಮದಕರಿ ನಾಯಕ ಈಗ ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದ. ಮದಕರಿಯ ಅಂತ್ಯದ ಬಗ್ಗೆ ಇತಿಹಾಸದಲ್ಲಿ ಹಲವು ವಾದಗಳಿವೆ. ಆದರೆ ಜನಮಾನಸದಲ್ಲಿ ಅಚ್ಚೊತ್ತಿರುವ ಕಟು ಸತ್ಯವೊಂದೇ: ಹೈದರಾಲಿ ಹೂಡಿದ್ದು ರಾಜಿ ಸಂಧಾನದ ಕಪಟ ನಾಟಕ. ನಂಬಿಕೆಯಿಟ್ಟು ಮಾತುಕತೆಗೆಂದು ನಿರಾಯುಧನಾಗಿ ಬಂದ ಆ ಸಿಂಹವನ್ನು ಹೈದರನ ಸೈನಿಕರು ಹೇಡಿಗಳಂತೆ ಮುಗಿಬಿದ್ದು ಸೆರೆ ಹಿಡಿದರು. ಆ ಕ್ಷಣವೇ ಚಿತ್ರದುರ್ಗದ ಸ್ವಾತಂತ್ರ್ಯದ ಸೂರ್ಯ ಅಸ್ತಂಗತನಾದ. ಅಲ್ಲಿಂದ ಮದಕರಿಯನ್ನು ನೇರವಾಗಿ ಕರೆದೊಯ್ದು ಶ್ರೀರಂಗಪಟ್ಟಣದ ಕತ್ತಲ ಕೋಣೆಯಲ್ಲಿ ಸರಪಳಿ ಹಾಕಿ ಬಂಧಿಸಿಡಲಾಯಿತು. ಬಂಧನದಲ್ಲಿದ್ದರೂ ಹೈದರನ ಕುತಂತ್ರ ನಿಲ್ಲಲಿಲ್ಲ. ಮತಾಂತರಗೊಂಡರೆ ಕಳೆದುಕೊಂಡ ರಾಜ್ಯವನ್ನು ನಿನಗೆ ಭಿಕ್ಷೆಯಾಗಿ ನೀಡುವೆ ಎಂದು ಆಮಿಷವೊದ್ದಿದ. ಆದರೆ ಸರಪಳಿಯಲ್ಲಿದ್ದ ಆ ಸಿಂಹ ಹೈದರನ ಮುಖಕ್ಕೆ ಹೊಡೆದಂತೆ ಘರ್ಜಿಸಿತು: ನನ್ನ ಪ್ರಾಣ ಬೇಕಾದರೆ ತೆಗೆದುಕೋ, ಆದರೆ ಪ್ರಾಣಕ್ಕಿಂತ ಹೆಚ್ಚಾದ ನನ್ನ ಧರ್ಮವನ್ನಲ್ಲ. ಈ ಧಿಕ್ಕಾರವನ್ನು ಸಹಿಸದ ಹೇಡಿಗಳು ನೇರವಾಗಿ ಎದುರಿಸಲಾಗದೆ ಸೆರೆಮನೆಯಲ್ಲೇ ರಾಜನ ಊಟದಲ್ಲಿ ವಿಷ ಬೆರೆಸಿದರು. ಅಂದು ಆ ಕತ್ತಲ ಕೋಣೆಯಲ್ಲಿ ಚಿತ್ರದುರ್ಗದ ಹೆಮ್ಮೆಯ ಸೂರ್ಯ ಅಸ್ತಂಗತನಾದ. ಅಂದು ಚಿತ್ರದುರ್ಗದ ಆಗಸದಲ್ಲಿ ಪ್ರಜ್ವಲಿಸುತ್ತಿದ್ದ ವೀರತ್ವದ ಸೂರ್ಯ ಶಾಶ್ವತವಾಗಿ ಅಸ್ತಂಗತನಾದ. ಸುಮಾರು 200 ವರ್ಷಗಳ ವೈಭವದ ಪಾಳೇಗಾರರ ಆಳ್ವಿಕೆ ಮಣ್ಣುಗೂಡಿತು. ಅಜೇಯ ಎನಿಸಿಕೊಂಡಿದ್ದ ಆ 7 ಸುತ್ತಿನ ಕಲ್ಲಿನ ಕೋಟೆ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಶತ್ರುವಿನ ಪಾದದಡಿಗೆ ಬಿತ್ತು. ಆದರೆ ಇತಿಹಾಸ ಸಾಕ್ಷಿಯಾಗಿದೆ: ಆ ಕೋಟೆ ಬಿದ್ದಿದ್ದು ಶತ್ರುವಿನ ಪರಾಕ್ರಮದಿಂದಲ್ಲ, ಬದಲಾಗಿ
ತನ್ನವರೇ ಆದ ದ್ರೋಹಿಗಳು ಎಸದ ನೀಚ ವಂಚನೆಯಿಂದ. ರಾಜ ವೀರ ಮದಕರಿ ನಾಯಕನ ಈ ಕಥೆ ಕೇವಲ ಒಬ್ಬ ರಾಜನ ಸೋಲಿನ ಕಥೆಯಲ್ಲ. ಇದೊಂದು ಸ್ವಾಭಿಮಾನ, ಅಪ್ರತಿಮ ಶೌರ್ಯ ಮತ್ತು ದೇಶಪ್ರೇಮದ ಜ್ವಲಂತ ಪ್ರತೀಕ. ಅಷ್ಟೇ ಅಲ್ಲ, ಇದು ನಂಬಿಕೆ, ದ್ರೋಹ ಮತ್ತು ವಂಚನೆಯ ಕರಾಳ ಮುಖವನ್ನು ತೆರೆದಿಡುವ ಕನ್ನಡಿ. ಇತಿಹಾಸ ಸಾರಿ ಹೇಳುವ ಸತ್ಯವೊಂದೇ: ಮದಕರಿ ಸೋತಿದ್ದು ಹೈದರಾಲಿಯ ಸೈನ್ಯಕ್ಕಲ್ಲ, ಆತ ಸೋತಿದ್ದು ತನ್ನ ಎದೆಯಲ್ಲೇ ಇದ್ದ ದ್ರೋಹಿಗಳಿಗೆ. ಕಾಲ ಉರುಳಿರಬಹುದು, ಆದರೆ ಇಂದಿಗೂ ಚಿತ್ರದುರ್ಗದ ಜನರಿಗೆ ದುರ್ಗ ಅಂದ್ರೆ ಮದಕರಿ, ಮದಕರಿ ಅಂದ್ರೆ ದುರ್ಗ. ಆತನ ಶೌರ್ಯವನ್ನು ಕೊಂಡಾಡುವ ಜಾನಪದ ಗೀತೆಗಳು ಇಂದಿಗೂ ಅಲ್ಲಿನ ಕಲ್ಲು ಮುಳ್ಳಿನ ಗಾಳಿಯಲ್ಲಿ ಮಾರ್ದನಿಸುತ್ತಿವೆ. ಈಟೀಟು ಫುಡುಗರು ಚೀಟಿ ಚೆಲ್ಲಣದೋರು, ಕೋಟಿ ಕೊಟ್ಟೆನೆಂದರು ಕೋಟೆ ಕೊಡನೆಂದರು. ಈ ಸಾಲು ಕೇವಲ ಹಾಡಲ್ಲ, ಅದು ಆ ನಾಡಿನ ಸ್ವಾಭಿಮಾನದ ಕಹಳೆ. ತರಾಸು ಮತ್ತು BL ವೇಣು ಅವರ ಲೇಖನಿಯಲ್ಲಿ ಅರಳಿದ ಮದಕರಿಯ ಕಥೆ ಇಂದಿಗೂ ಕನ್ನಡದ ಮನೆ ಮನೆಗಳಲ್ಲಿ ಜೀವಂತವಾಗಿದೆ. ರಾಜ ಮದಕರಿ ನಾಯಕ ಅಮರ, ಅಮರ, ಅಮರ. ಕೊನೆಯದಾಗಿ, ಮದಕರಿ ನಾಯಕನ ಜೀವನ ನಮಗೆ ಒಂದು ಶಾಶ್ವತವಾದ ಪಾಠವೊಂದು ಕಲಿಸುತ್ತದೆ. ಒಂದು ದೇಶವೇ ಆಗಲಿ ಅಥವಾ ಒಂದು ಸಂಸ್ಥೆಯೇ ಆಗಲಿ, ಅದು ಹೊರಗಿನಿಂದ ಎಷ್ಟೇ ಬಲಿಷ್ಠವಾಗಿದ್ದರೂ ಒಳಗಿನಿಂದಲೇ ಕೊರೆಯುವ ದ್ರೋಹದ ಗೆದ್ದಲು ಹುಳುಗಳು ಅದನ್ನು ಕ್ಷಣಮಾತ್ರದಲ್ಲಿ ನಿರ್ನಾಮ ಮಾಡಬಲ್ಲವು. ಹೌದು, ಮದಕರಿಯ ಈ ಕಥೆ ಕೇವಲ ಇತಿಹಾಸವಲ್ಲ, ಇದು ಭವಿಷ್ಯದ ಪೀಳಿಗೆಗೆ ಬಾರಿಸುತ್ತಿರುವ ಒಂದು ಎಚ್ಚರಿಕೆಯ ಗಂಟೆ. ಸ್ನೇಹಿತರೆ, ಚಿತ್ರದುರ್ಗದ ಈ ವೀರಗಾಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಶೇರ್ ಮಾಡಿ. ಇಂತಹದೇ ಅದೆಷ್ಟೋ ಮರೆಯಾದ ವೀರರ ಕಥೆಗಳನ್ನು ತಿಳಿಯಲು ನಮ್ಮ ವೀರ ಚರಿತ್ರೆ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮದಕರಿ ನಾಯಕರ ತ್ಯಾಗದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಬರೆಯಲು ಮರೆಯದಿರಿ. ಮತ್ತೊಂದು ರೋಚಕ ಐತಿಹಾಸಿಕ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.